ನಮಸ್ಕಾರ ಆ್ಯಂಡ್ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನವನ ಸುದ್ದಿ. ಸೊ ಒಂದು ಈ ಕ್ವೆಶನ್ ಏನಪ್ಪ ಇದೆ, ವಾಟ್ ಈಸ್ ದಿ ಬೆನಿಫಿಟ್ಸ್ ಆಫ್ ಬಿ ಆನರ್ಸ್ ಅನ್ನೋದು. ಟ್ರಸ್ಟ್ ಮೀ, ನಾ ಇವಾಗ ಫೈನಲ್ ಇಯರಲ್ಲಿ ಇದ್ದೀನಿ, ನನಗೇನು ಗೊತ್ತಿಲ್ಲ. ಬಿಕಾಸ್ ನಮಗೆ ಹೇಳೋ ಟೈಮಲ್ಲಿ ಹೇಳಿಬಿಟ್ರು ಲೈಕ್ ಈ ಥರ ಮಾಡಿ ಬಿ ಆನರ್ಸು. ಆ್ಯಕ್ಚುಲಿ ನಮ್ಗೆ ಏನು ಹೇಳಿದ, ಲೆಟ್ ಮಿ ಬಿ ಹಾನೆಸ್ಟ್ ವಿತ್ ಯು ಆಲ್. ಲೈಕ್ ಒಂದು ವ್ಯಾಲ್ಯೂ, ಲೈಕ್ ನಿಮ್ಮ ಸರ್ಟಿಫಿಕೇಟ್ಗೆ ಒಂದು ಆ್ಯಡೆಡ್ ವ್ಯಾಲ್ಯೂ ಇರುತ್ತೆ. ನಾರ್ಮಲ್ ಡಿಗ್ರಿ ಸರ್ಟಿಫಿಕೇಟ್, ಇಟ್ ಈಸ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್. ಅದರಲ್ಲಿ ಬಿ ಇ ಸರ್ಟಿಫಿಕೇಟ್ ಬದಲು ಬಿ ಇ ಆನರ್ಸ್ ಅನ್ನೋದು ಇನ್ನೂ ವ್ಯಾಲ್ಯೂ ಆ್ಯಡ್ ಆನ್ ಆಗುತ್ತೆ. ಆ್ಯಂಡ್ ದೆನ್ ಏನಾದರೂ ಕೆಲಸಕ್ಕೆ ಹೋಗುವಾಗ ಲೈಕ್ ಒಂದು ಮಟ್ಟಕ್ಕೆ ನಿಮಗೆ ಒಂದು ಜಾಸ್ತಿ ಪ್ರಯಾರಿಟಿ ಕೊಡ್ಬೋದು ಅನ್ನೋ ಒಂದು ಐಡಿಯಾನ ಹೇಳಿದರು. ಪ್ಲಸ್ ಬಿ ಇ ಆನರ್ಸ್ is like 18 credit additional courses that you do other than your academic courses alva. So definitely it's an add-on course. And but ನಮ್ಮ ಸೀನಿಯರ್ಸ್ ಒಂದಷ್ಟು ಜನ ರಿಜಿಸ್ಟರ್ ಆಗಿದ್ದರಲ್ಲಿ ಸಮ್ 3 of them ಅಷ್ಟೇ ಕಂಪ್ಲೀಟ್ ಮಾಡೋಕ್ಕಾಗಿದ್ದದು. ಆ್ಯಂಡ್ ಅವ್ರ ಟೈಮಲ್ಲಿ NPTEL ಕೋರ್ಸಸ್ ಅಲೌ ಮಾಡ್ತಾಯಿದ್ರು. ಬಟ್ ಇವಾಗ ನಮಗೆ ಈ VTU ಕೆಳಗಡೆನೇ ಏನು OC ಕೋರ್ಸಸ್ ಮಾಡಬೇಕಂತ ಬಂತು. ಆವಾಗಿಂದ ಲೈಕ್ ಲಿಟ್ರಲಿ ಸಿಸ್ಟಮೇ ನಮ್ಗೆ ಅರ್ಥ ಆಗಲಿಲ್ಲ. ಪ್ಲಸ್ ದೆನ್ ನಮ್ಮ ಟೀಚರ್ಸ್ಗೂ ಅದು ಹೊಸ್ದಾಗಿತ್ತು. ಆ್ಯಂಡ್ ದೆನ್ ನೋಬಡಿ ಹ್ಯಾಡ್ ಅ ಕ್ಲಿಯರ್ ಐಡಿಯಾ ಅಬೌಟ್ ಇಟ್. ಆ್ಯಂಡ್ ಇವಾಗ ಲಿಟ್ರಲಿ ವಿ ಆರ್ ಸಫರಿಂಗ್ ಆಯಿತಾ, ಬಿಕಾಸ್ ನಮಗೆ ಡೇಟ್ಸ್ ಬುಕ್ ಮಾಡಿ ಲೈಕ್ ಎಕ್ಸಾಮ್ ಕೊಡೋಕ್ಕೆ ಡೇಟ್ಸ್ ಇಲ್ಲ. ನೋಡಿದ್ರೆ ಯಾವ ಡೇಟ್ಸು ಸಿಗ್ತಿಲ್ಲ. ಆ್ಯಂಡ್ ದೆನ್ ವಿ ವೆಂಟ್ ಆ್ಯಂಡ್ ಸ್ಪೋಕ್ ಆಲ್ಸೋ. ಯಾರಿಗೂ ಅಷ್ಟು ಐಡಿಯಾ ಇಲ್ಲ, ಬಿಕಾಸ್ ಕ್ಲಿಯರ್ ಇನ್ಫಾರ್ಮೇಷನ್ ಇದ್ದಿಲ್ಲ. ಇನ್ಫ್ಯಾಕ್ಟ್ ನನ್ನ ಜೂನಿಯರ್ಸ್ ಎಲ್ಲ ಬಂದು ಕೇಳ್ತಿದ್ದಾರೆ, ಅಕ್ಕ ಲೈಕ್ ರಿಜಿಸ್ಟರ್ ಮಾಡಲಾ ಬೇಡವಾ, ಉಪಯೋಗ ಇದೆಯಾ ಇಲ್ವಾ ಅಂತ. ಸೊ ಕಮಿಂಗ್ ಟು ದಿ ಪಾಸಿಟಿವ್ ಸೈಡ್, ಡೆಫಿನೆಟ್ಲಿ ಉಪಯೋಗ ಇದ್ದೇ ಇರುತ್ತೆ. ಸಿ ಗೈಸ್, ಎನಿ ನಾಲೆಜ್ ಯು ಗೇನ್ ಎಕ್ಸ್ಟ್ರಾನೇ ಅಲ್ಲ, ಎನಿ ನಾಲೆಜ್ ಯು ಗೇನ್ ಕ್ಯಾನ್ ನೆವರ್ ಗೋ ಇನ್ ವೇನ್, ಆಯಿತಾ? ಓಕೆ, ಸೊ ದಿಸ್ ಈಸ್ ಅ ಕೋಟ್ ಬೈ ನವನ. ಸೊ ಏನೇ ನೀವು ಕಲ್ತ್ಕೊಳ್ಳಿ, ಇಟ್ ವಿಲ್ ನೆವರ್ ಗೆಟ್ ವೇಸ್ಟೆಡ್. ಎಲ್ಲೋ ಒಂದು ಕಡೆ ಯೂಸ್ ಆಗೇ ಆಗುತ್ತೆ, ಎಕ್ಸೆಪ್ಟ್ ಫಾರ್ ಟ್ರಿಗ್ನೋಮೆಟ್ರಿ. ಬಟ್ ಯೂಸ್ ಮಾಡೋರು ಮಾಡ್ತಾರೆ, ಬಟ್ ಡೈಲಿ ಲೈಫಲ್ಲಿ ಟ್ರಿಗ್ನೋಮೆಟ್ರಿ, ಸೈನ್, ಕಾಸ್ ಎಲ್ಲ ಏನು ಯೂಸ್ ಇಲ್ಲ. ಬಟ್ ಯಾ, ಏನೇ ಅಡಿಷ್ನಲ್ ಇವಾಗ ನೋಡಿ, ನೀವೇ ಜಸ್ಟ್ ಥಿಂಕ್ ಮಾಡಿ, ಬಿ ಸರ್ಟಿಫಿಕೇಟು ಇಂಟರ್ವ್ಯೂಗೆ ಹೋಗ್ತಾರೆ, ಬಿ ಆನರ್ಸ್ ಇರೋದು ಇಂಟರ್ವ್ಯೂಗೆ ಹೋಗ್ತಾರೆ. ಆನರ್ಸ್ ಮಾಡಿದ್ದಾರೆ ಇವರು, ಅದೊಂಥರ ಡಬಲ್ ಡಿಗ್ರಿ ಥರ, ನಾಟ್ ಅ ಮಾಸ್ಟರ್ ಡಿಗ್ರಿ, ಬಟ್ ಒಂಥರ ವ್ಯಾಲ್ಯೂ ಆ್ಯಡ್ ಆಗಿದೆ ಅಂತ. ಆ್ಯಂಡ್ ದೆನ್ ನಮಗೆ ಆಲ್ಸೋ ಹೇಳಿದ್ರು ದಟ್ VTU ಕಡೆಯಿಂದ ಸ್ಕಾಲರ್ಶಿಪ್ಸ್ ಸಿಗುತ್ತೆ ನಿಮಗೆ ಫಾರ್ ಫರ್ದರ್ ಸ್ಟಡೀಸ್ ಅಂತ. ಅದು ಎಷ್ಟು ಮಟ್ಟಕ್ಕೆ ನಿಜನೋ ಇಲ್ಲೋ ಗೊತ್ತಿಲ್ಲ. ಇದೆಲ್ಲ ನಮಗೆ ಜನ್ರಲಾಗಿ ಹೇಳಿದ್ದು ಗೈಸ್, ಆಯಿತಾ? ನಮ್ಮ ಸೀನಿಯರ್ಸ್ ಜನ್ರಲಾಗಿ ಹೇಳಿದ್ದು, ಬಿಕಾಸ್ ಅವರು ಲೈಕ್ ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು ಅವರು ಹೇಳಿದ್ದು ನಮಗೆ. ಸೊ ಲೈಕ್ ಪ್ರಾಪರಾಗಿ ಏನೂ ಇಲ್ಲ, ಬಟ್ ಒಂದಂತೂ ಇಟ್ ವಿಲ್ ನಾಟ್ ಗೋ ಇನ್ ವೇಸ್ಟ್. And then definitely it is added up value. And then ಒಂದು ಪ್ರಯಾರಿಟಿ, ಲೈಕ್ ಒಂದು ಕೈ ಜಾಸ್ತಿನೇ, ಆಯಿತಾ? ಒಂದು ಮಟ್ಟಕ್ಕೆ ಅದು ನಿಮಗೆ ಜಾಸ್ತಿ ಪ್ರಯಾರಿಟಿ ಸಿಗುತ್ತೆ. ಅದರ್ ದ್ಯಾನ್ ದ್ಯಾಟ್, ನಾಟ್ ಶ್ಯೂರ್, ಬಟ್ ಸ್ಕಾಲರ್ಶಿಪ್ಸ್ ಸಿಗುತ್ತೆ ನಿಮಗೆ VTU ಕಡೆಯಿಂದ ಫಾರ್ ಯರ್ ಫರ್ದರ್ ಸ್ಟಡೀಸ್ ಅನ್ನೋದೇ ನಮಗೆ ಗೊತ್ತಿರೋದೆ, ನಾನು ಹೇಳ್ತಿರೋದು. ಓಕೆ, ಅಷ್ಟೇ ಗೈಸ್. ಸೊ ಡೆಫಿನೆಟ್ಲಿ ನಿಮ್ಮ ಸ್ಕಿಲ್ಸ್ ಏನೋ ಜಾಸ್ತಿ ಆಗುತ್ತೆ. ಆ್ಯಂಡ್ ದೆನ್ ಎಕ್ಸ್ಟ್ರಾ ನಾಲೆಜ್ ಸಿಗುತ್ತೆ, ಬಿಕಾಸ್ ಅಕಾಡೆಮಿಕ್ಸ್ ಅಲ್ದಿರ ನೀವು ಮಾಡೋ ಎಕ್ಸ್ಟ್ರಾ ಕೋರ್ಸಸ್ ಇದು. ಸೊ ಐ ಥಿಂಕ್ ಇಟ್ ಈಸ್ ಗುಡ್. ಬಟ್ ಏನಂದರೆ ಇವಾಗ ನಮ್ಮ ಸ್ಕೀಮ್ ಅವರು ವಿ ಆರ್ ಸ್ಟಕ್, ಬಿಕಾಸ್ ಡೇಟ್ಸ್ ಹೇಳ್ದಿರ, ಅಸೈನ್ಮೆಂಟ್ಸ್ ಅಪ್ಲೋಡ್ ಆಗಿರಲ್ಲ ಸರಿಯಾಗಿ. ಅದೊಂದು ಮೇ ಬಿ ಇವಾಗ ಚೇಂಜ್ ಮಾಡ್ತಾರೇನೋ ಲೈಕ್ ದಿ ಫಾರ್ಮ್ಯಾಟ್ ಆ್ಯಂಡ್ ಆಲ್. ಸೊ ನೋಡಿ, ಕೂತ್ಕೊಂಡು ಡಿಸ್ಕಸ್ ಮಾಡಿ, ಮನೇಲಿ ಏನಂತಾರೆ ಕೇಳಿ. ಬಿಕಾಸ್ ಪ್ರತಿಯೊಂದು ಎಕ್ಸಾಮ್ಗೂ ಯು ಹ್ಯಾವ್ ಟು ಪೇ ಫೀ ಆಫ್ 1000 rupees. ಆ್ಯಂಡ್ ದೆನ್ ರಿಜಿಸ್ಟರ್ ಮಾಡೋವಾಗ ಸಮ್ 900 or 950 ಯು ಹ್ಯಾವ್ ಟು ಪೇ. ಸೊ ನೋಡಿ, ಟೀಚರ್ಸ್ ಎಲ್ಲ ಏನಂತಾರೆ ನೋಡಿ, ಟೇಕ್ ಯೋರ್ ಟೈಮ್. ನಮ್ಮ ಕ್ಲಾಸಲ್ಲಿ ನಾಟ್ ಎವ್ರಿ ಒನ್ ರಿಜಿಸ್ಟರ್ಡ್, ಓನ್ಲಿ ಫ್ಯೂ ಆಫ್ ದೆಮ್ ರಿಜಿಸ್ಟರ್ಡ್. ಅಂದರೆ ಎಲಿಜಿಬಿಲಿಟಿ ಇದ್ದವ್ರನ್ನೇ ಹೇಳ್ತಾ ಇರೋದು ನಾನು. ಸೊ ದ್ಯಾಟ್ಸ್ ಆಲ್ ಗೈಸ್. ಆ್ಯಂಡ್ ಬಿ ಆನರ್ಸ್ ಎಲಿಜಿಬಿಲಿಟಿ ಎಷ್ಟಿದೆ ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ಆ್ಯಂಡ್ ಆಲ್ಸೋ ನಮ್ಮನ್ನ ಸುದ್ದಿಗೆ 100 ಸಬ್ಸ್ಕ್ರೈಬರ್ಸ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನನಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ಆನ್ಸರ್ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. Thank you for watching. See you all in another video. Bye bye.